ಹಿಂಗ್ ಮಾತ ರೆಡಿ ಎಲ್ಲ ಆಂಟಿ ಸ್ಮೈಲ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನೀವು ನಮ್ಮ ತಮ್ಮನೇನಲ್ಲಿ ನೋಡಿರೋ ಹಾಗೆ ರಿಯೂಸ್ ಫಸ್ಟ್ ಇಯರ್ ಬರ್ತ್ಡೇ. ಈ ಪುಟಾಣಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ, ಹಾಗೆ ನನಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಮನೇಲಿದ್ದಾಗ ಅವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಅವಳೊಂಥರ ಸ್ಟ್ರೆಸ್ ಬಸ್ಟರ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಆಟ ಆಡ್ಕೊಂಡಿರ್ತಾಳೆ. ಅವಳನ್ನ ಆಟ ಆಡಿಸೋದು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನಂದರೆ ತುಂಬ ಇಷ್ಟ ಅವಳಿಗೆ. ಅವಳ ಫಸ್ಟ್ ಇಯರ್ ಬರ್ಡೇ ಇವತ್ತು. ಸೊ ಅದರ ಸೆಲೆಬ್ರೇಷನ್ ವ್ಲಾಗ್ ಇದಾಗಿರುತ್ತೆ. ನಾವೆಲ್ಲ ಸೇರಿಕೊಂಡು ಅವಳ ಬರ್ಡೇಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಈ ಒಂದು ವ್ಲಾಗನ್ನು ಕೊನೆಯವರೆಗೂ ನೋಡಿ. ಇದೊಂಥರ ವ್ಲಾಗ್ ಅಂತಲೂ ಹೇಳ್ಬೋದು, ಹಾಗೆ ಮೆಮೊರಿ ಸ್ಟೋರ್ ಮಾಡೋದು ಅಂತಲೂ ಹೇಳ್ಬೋದು. ಇದು ಅವಳ ಫಸ್ಟ್ ಇಯರ್ ಬರ್ಡೇ ಆಗಿರೋದ್ರಿಂದ ಸೊ ಮೆಮೊರಿಬಲ್ ಆಗಿರಲಿ ಅಂತ ಹೇಳಿ ಈ ಒಂದು ವ್ಲಾಗನ್ನು ನಾನು ಮಾಡಿದೆ. ಯಾಕಂದರೆ ಪ್ರತಿಯೊಂದು ಮೂಮೆಂಟು ಮಕ್ಕಳದ್ದು ಕ್ಯಾಪ್ಚರ್ ಮಾಡೋದಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವಳು ಒಂಥರ ಕ್ಯೂಟಾಗಿ ಎಲ್ಲರ ಜೊತೆನೂ ಹೊಂದ್ಕೋತಾಳೆ. ಇಷ್ಟು ಸೈಲೆಂಟ್ ಮಗು ನಾನು ಎಲ್ಲೂ ನೋಡೇ ಇಲ್ಲ. ಆ್ಯಂಡ್ ಎಲ್ಲರ ಜೊತೆನೂ ಹೊಂದ್ಕೋತಾಳೆ, ಹಾಗೆ ಆಟ ಆಡ್ತಾಳೆ, ಖುಷಿಯಾಗಿರ್ತಾಳೆ. ಅವಳ ನೋಡ್ಕೊಳ್ಳೋದೇ ಎಲ್ರಿಗೂ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ. ಹಾಗೆಯೇ ಇವಳು ಎಲ್ಲರ ಫೇವ್ರೆಟ್ ರೇಯು. ಅವಳ ಬರ್ಡೇಗೆ ಅವರ ಅಪ್ಪ ತುಂಬ ಎಫರ್ಟ್ ಹಾಕಿ ಇಷ್ಟೊಂದು ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ನಮ್ಮ ಭಾವ ಮತ್ತು ಅಕ್ಕ ಕೂಡ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಾವು ಅವಳಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತ ಹೇಳಿ ನಾನು ಮತ್ತು ಅಮ್ಮ ಇಬ್ಬರು ಅವಳಿಗೆ ಬಟ್ಟೆ ತರೋದಕ್ಕೆ ಹೋಗಿದ್ವಿ. ಸುಮಾರು ಬಟ್ಟೆಗಳನ್ನ ನೋಡಿ ಒಂದೆರಡು ನಮ್ಗೆ ಇಷ್ಟ ಆಯಿತು. ಅದರಲ್ಲಿ ಅವಳ ಹತ್ರ ಯಾವ ಕಲರ್ ಇಲ್ಲ, ಯಾವ ಕಲರ್ ಫ್ರಾಕ್ ಇಲ್ಲ ಅನ್ನೋದನ್ನ ನೋಡಿಬಿಟ್ಟು ನಾವು ಪಿಕ್ ಮಾಡಿದ್ವಿ. ಆ್ಯಂಡ್ ಅವಳಿಗೆ ಏನಾದರೂ ಕೊಡೋದು ಎಲ್ಲ ನಮಗೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಈ ಎರಡು ಫ್ರಾಕ್ಸನ್ನು ನಾವು ಇಬ್ಬರು ಸೆಲೆಕ್ಟ್ ಮಾಡಿದ್ವಿ. ನನಗಂತೂ ಈ ಫ್ರಾಕ್ ತುಂಬಾ ಇಷ್ಟ ಆಯಿತು. ಅವಳ ಹತ್ರ ಆ ಕಾಂಬಿನೇಷನಲ್ಲಿ ಫ್ರಾಕ್ ಇದೆ. ಹಾಯ್ ರೇಯು. ರೇಯು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಹಾಗೆ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು. ಹಾಗೆಯೇ ನಾವು ಪ್ರತಿಯೊಂದು ಈವೆಂಟ್, ಸ್ಮಾಲ್ ಈವೆಂಟು ಕೂಡ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಎಲ್ಲರೂ ಕೂಡ ಇರ್ತಾರೆ, ಯಾರೊಬ್ಬರು ಕೂಡ ಮಿಸ್ ಆಗಲ್ಲ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಜೊತೆ ಮಾತಾಡಿಕೊಂಡು, ಹಾಗೆ ಎಲ್ಲರ ಜೊತೆನೂ ಸೇರಿ ಸೆಲೆಬ್ರೇಟ್ ಮಾಡೋದು. ಎಲ್ಲರೂ ಅಷ್ಟೇ ಖುಷಿಯಿಂದ, ಅಷ್ಟೇ ಎಂಜಾಯಬಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೆ. ಅವಳ ಫಸ್ಟ್ ಇಯರ್ ಬರ್ಡೇನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಬಿಕಾಸ್ ಲೀಪ್ ಇಯರಲ್ಲಿ ಅವಳ ಬರ್ಡೇ ಬಂದಿತ್ತು 29th Feb. ಸೊ 4 year ಒನ್ಸ್ ಅಷ್ಟೇ ಬರೋದು. ಸೊ ಈ ವರ್ಷ ಬಂದೇ ಇಲ್ಲ, 28th ಲಾಸ್ಟ್ ಆಗಿರೋದ್ರಿಂದ ನಾವು 29th ಅಂದರೆ March 1st ನಾವು ಸೆಲೆಬ್ರೇಟ್ ಮಾಡಿದ್ದು. ಎಲ್ಲರೂ ಬಂದಿದ್ದರು, ಅವಳ ಕೇಕ್ ಕೂಡ ಬಂದಿತ್ತು. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಅವಳ ಬರ್ಡೇಗೆ ಪ್ರಿಪರೇಷನ್. ಹಾಗೆ ರೇಯುಗೆ ಇಷ್ಟ ಆಗಿರೋಂಥ ಕೋಕೋ ಮೆಲನ್, ಅವಳಿಗೆ ಆ ಒಂದು ಶೋ ಅಂದರೆ ತುಂಬಾ ಇಷ್ಟ. ಶೋ ಹಾಕಿದ ತಕ್ಷಣ ಅವಳು ತುಂಬಾ ಹೈಪರ್ ಆಗಿ ಆ್ಯಂಡ್ ತುಂಬ ಖುಷಿ ಪಡ್ತಾಳೆ ಅಂತ ಹೇಳಿ ಅವರ ಅಪ್ಪ ಅವಳಿಗೋಸ್ಕರ ಕೋಕೋ ಮೆಲನ್ ಥೀಮಲ್ಲಿ ಕೇಕ್ನ ಮಾಡಿಸಿದ್ರು. ಈ ವ್ಲಾಗ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ, ನಮ್ಮ ಮೊಬೈಲಲ್ಲಿರುವಂಥ ಫೋಟೋಸ್, ವಿಡಿಯೋಸ್ ಯಾವಾಗಾದರೂ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದರೆ ಸೊ ಎಲ್ಲರೂ ನೋಡ್ಬೋದು. ಆ ಒಂದು ಡೇನ ಎಲ್ಲರೂ ಕೂಡ ನೆನ್ಪು ಮಾಡ್ಕೋತಾರೆ. ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ ಕೂಡ ಆ ಒಂದು ವಿಡಿಯೋಸ್ ನೋಡಬೇಕಾದ್ರೆ, ತುಂಬ ಚೆನ್ನಾಗಿರುತ್ತೆ. ಅವಳು ಕೂಡ ದೊಡ್ಡವಳಾದಮೇಲೆ ಈ ಒಂದು ವಿಡಿಯೋ ನೋಡಿದಾಗ ಅವಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಎಲ್ಲ ಆಂಟಿ ಸ್ಮೈಲ್ ಮಾಡಿ. ಹ್ಯಾಪಿ ಬರ್ಡೇ ರೇಯು. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದರು. ಎಲ್ಲರೂ ಫೋಟೋಸ್ ಹಾಗೆ ವೀಡಿಯೋಸ್ ಹಾಗೆ ಸ್ವಲ್ಪ ಚಿಟ್ ಚಾಟ್ ಎಲ್ಲರೂ ಮಾಡ್ತಾಯಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ಇಟ್ಸ್ ಲೈಕ್ ಫುಲ್ ಫ್ಯಾಮಿಲಿ, ನಮ್ಮ ಓಲ್ ಫ್ಯಾಮಿಲಿ ಇಲ್ಲದೆ ನೀವು ನೋಡ್ಬೋದು ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿತ್ತು ಆ ಒಂದು ಡೇ.
ಆ್ಯಂಡ್ ಅವಳ ಕೇಕ್ ಕಟಿಂಗ್ ಕೂಡ ಆಯಿತು. ಎಲ್ಲರೂ ಕೇಕ್ ಕೂಡ ತಿಂದ್ವಿ, ಹಾಗೆ ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡಿದ್ರು, ಅದು ಕೂಡ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ರಿಯು ಅಂತೂ ಎಷ್ಟು ಜನ ನೋಡಿ ನೋಡಿ ಪಾಪ ನರ್ವಸ್ ಆಗಿಬಿಟ್ಟಿದ್ಲು, ಅಳೋಕೆ ಸ್ಟಾರ್ಟ್ ಮಾಡಿದ್ಲು, ಒಂದಷ್ಟು ಹತ್ಲು ಕೂಡ. ರಿಯು ಬರ್ಡೇ ಆಗಿ ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಊಟ ಹಾಕ್ಸಿದ್ರು ಅವ್ರ ಅಪ್ಪ ಅಮ್ಮ ಎಲ್ರಿಗೂ. ಆವಾಗ ಕೂಡ ಎಲ್ಲರೂ ಸೇರಿದ್ವಿ. ಆ್ಯಂಡ್ ಸಚ್ ಎ ಕ್ಯೂಟ್ ಲಿಟಲ್ ಪ್ರಿನ್ಸಸ್ ಥರ ಕಾಣ್ತಾ ಇದ್ಲು. ಹಾಗೆ ಇವಳಿಗೆ ಸುಮಾರು 8ರಿಂದ 10 ಫ್ರಾಕ್ಸ್ಗಳು ಸಿಕ್ಕಿದೆ ಆ್ಯಸ್ ಎ ಗಿಫ್ಟ್ ಆಗಿ. ಎಲ್ಲ ಫ್ರಾಕ್ಸಲ್ಲೂ ಅಷ್ಟೇ ಮುದ್ದಾಗಿ ಕಾಣ್ತಾ ಇದ್ಲು ನಮ್ಮ ರಿಯು ಪುಟಾಣಿ. ಇದಿಷ್ಟು ರಿಯು ಬರ್ಡೇ ಮಿನಿ ವ್ಲಾಗ್ ಆಗಿತ್ತು. ಸೊ ಒಪ್ಯು ಎಲ್ಲರಿಗೂ ಇಷ್ಟ ಆಗಿದೆ ಈ ಒಂದು ವ್ಲಾಗ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು. ಲವ್ ಯು ಆಲ್.